ತೋರ್ಸ್ಲು ಭೂಮಿಗೆ ಅಷ್ಟೇ. ಈ ಅಜಿತ್ ಗೊತ್ತು, ಮಂಡ್ಯಗೆ ಗೊತ್ತು, ಚಿನಾ ಸಾಕು ಇಳಿಸು. ಚೆನ್ನಾಗಿದೆ, ಹಿಂಗೆ ಎತ್ಕೊಂಡಿರ್ತೀನಿ. ಹಿಂಗ್ ಹಿಡ್ಕೊಂಡ್ರೆ ಔಟೆ. ಸರಿ ಸರಿ, ಈಗ ನೆಕ್ಸ್ಟ್ ಗೇಮ್ ಹೋಗೋಣ. ಮನಸ್ವಿನಿ, ಓಕೆ, ಗೇಮ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿನ್ ಕಣ್ಣು ಬ್ಲೈಂಡ್ ಫೋಲ್ಡ್ ಆಗಿರುತ್ತೆ, ಈ ಕುಂಕುಮ ನಿನ್ ಕೈಯಲ್ಲಿರುತ್ತೆ, ಭೂಮಿ ನಮ್ಮೆಲ್ಲರೂ ಮಧ್ಯೆ ಎಲ್ಲೋ ಇರ್ತಾಳೆ. ನೀನು ಈ ಕುಂಕುಮನ ಭೂಮಿನ ಹುಡ್ಕೊಂಡು ಹೋಗಿ ಅವಳ ಹಣೆಗೆ ಹಚ್ಬೇಕು. ನೀನ್ ಈ ಕುಂಕುಮನ ಹಚ್ಚಿ ಲೈಫ್ ಲಾಂಗ್ ನಾನ್ ನಿನ್ ಜೊತೆನೆ ಇರ್ತೀನಿ ಅಂತ ನನ್ಗೆ ಭಾಷೆ ಕೊಡ್ಬೇಕು. ಮಾತಿಗೆ ತಪ್ಪಬಾರ್ದು. ಭಾಷೆ ಕೊಡು, ಮಾತ್ ಕೊಡು. ಓಕೆ, ಗೇಮ್ ಸ್ಟಾರ್ಟ್ ಮಾಡೋಣ. ಇಟ್ಕೊಳ್ಳೋ, ಓಕೆನಾ? ಓಕೆ, ನೋಡಿ, ಯಾರು ಮಾತಾಡೋ ಹಾಗಿಲ್ಲ ಮಧ್ಯ, ಓಕೆನಾ? ಅಜಿತ್ತು ತಗೋ. ಓಕೆ, ಈಗ ಗೇಮ್ ಸ್ಟಾರ್ಟ್ ಮಾಡೋಣ. ಅಜಿತ್ತು ಟರ್ನ್ ಆಗು, ಫಾಸ್ಟ್ ಆಗಿ. ಏ ಅಪ್ಪು, ಇದೆಂತ ಗೇಮೆ? ನಿಂಗೆ ಸ್ವಲ್ಪ ಬುದ್ಧಿ ಇಲ್ವಾ? ಇನ್ನೊಂದ್ಸಲ ಈ ರೀತಿ ಮಾಡಿದ್ರೆ 4 ಬಾರಿಸ್ಬಿಡ್ತೀನಿ ನೋಡು. ಏನಾಯ್ತು? ಎಲ್ರು ಖುಷಿಯಾಗಿ ಹ್ಯಾಪಿ ಆಗಿದೀವಿ, ಸೆಲೆಬ್ರೇಟ್ ಮಾಡ್ತಿದೀವಿ. 4th ಮಂತ್ಲಿ ವರ್ಷರಿ ಮಾಡ್ತಿದೀವಿ. ಸುಮ್ಮನೆ ಮನೆಗೆ ಬೈಕೊಂಡು ಎಲ್ಲ ಒಳ್ಳೇದಕ್ಕೆ ಆಯ್ತು. ಒಂದ್ ಹ್ಯಾಪಿ ಎಂಡಿಂಗ್ ಇರ್ಲೇಬೇಕಲ್ಲ. ಓ, ಕೇಕ್ ಇಲ್ಲೇ ಇಟ್ಟಿದ್ದಾಳ ಅಪೇಕ್ಷಾ. ಪಲವಿಕಾ, ಕೇಕ್ ತಗೊಂಡ್ಬಂದ್ಬಿಡ್ತೀರಾ? ಚಪ್ಪಾಳೆ. ಅಪೇಕ್ಷಾ, ಸೆಲೆಬ್ರೇಷನ್, ಕೇಕು 2 ಬೆಂಕಿ. ಕೇಕ್ ಕಟ್ ಮಾಡೋಣ. ಹ್ಯಾಪಿ 4th ಮಂತ್ಲಿ ವರ್ಷರಿ. ಅಪೇಕ್ಷಾ, ಏನ್ ಟೇಸ್ಟ್ ನಿಂತಿನ? ನಾನ್ ಡೈಟ್ ಅಲ್ಲಿ ಇದ್ದೀನಿ, ನೀನೆ ತಿನ್ನು. ಎಂತ ಕೆಲಸ ಮಾಡ್ಬಿಟ್ಟೆ ಅಪ್ಪು ನೀನು? ಆಟ ಆಟ ಆಗಿರ್ಬೇಕೆ ಹೊರತು ಹುಡುಗಾಟ ಆಗ್ಬಾರ್ದು. ಒಂದ್ ವೇಳೆ ಅಜಿತ್ತು ಭೂಮಿಗಿಡೋ ಕುಂಕುಮನ ಮನಸ್ವಿನಿಗೆ ಇಟ್ಟಿದ್ದೀರ? ಅಯ್ಯೋ, ಇವಾಗ ಇಟ್ಟಿಲ್ವಲ್ಲ ಬಿಡಿ ಮಾವ, ನಾನೇನೋ ತಮಾಷೆ ಮಾಡ್ದೆ ಅಷ್ಟೇ. ತಮಾಷೆನಾ? ತೆಗೆದ್ 4 ಬಾರಿಸ್ಬಿಡ್ತೀನಿ. ಇಂಥ ವಿಚಾರದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರ? ನೀವ್ ಮಾಡಿದ ಕೆಲ್ಸಕ್ಕೆ ನಮ್ಮೆಲ್ರಿಗೂ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಅಜಿತ್ ಭೂಮಿನ ಎಷ್ಟು ಪ್ರೀತಿಸ್ತಾನೆ ಅಂತ ಗೊತ್ತಿದ್ರು ಇಂಥ ಗೇಮ್ನೆಲ್ಲ ಯಾಕೆ ಪ್ಲಾನ್ ಮಾಡ್ಬೇಕಾಗಿತ್ತು ಅಪ್ಪು? ಇನ್ಯಾವತ್ತೂ ಇಂಥ ಹುಡುಗಾಟ ಆಡಕ್ ಹೋಗ್ಬೇಡಿ. ಅಲ್ಲ ಕಂದ, ಇವಳಿಗಂತೂ ಬುದ್ಧಿ ಇಲ್ಲ. ಅಟ್ಲೀಸ್ಟ್ ನಿನಗಾದ್ರೂ ಬುದ್ಧಿ ಇರ್ಬೇಕಲ್ವಾ? ಹಾಗ ಮಾಡ್ತಾರೆ, ಅರ್ಥ ಮಾಡ್ಕೋಬೇಕು ತಾನೆ ನೀನು. ಅಲ್ಲ ಅಪ್ಪ, ಅದು ಅಪ್ಪು ಆ ಆಟ ಆಡ್ಬೇಕು ಅಂತ ತುಂಬಾ ಜೋಶಲ್ಲಿದ್ಲು. ಅವಳಿಗೆ ಬೇಜಾರಾಗ್ಬಾರ್ದು ಅಂತ ನಾನು ಅಲ್ಲಿಗೆ ಹೋದೆ ಅಷ್ಟೆ. ಅಕಸ್ಮಾತ್ ಅಜಿತ್ ಎಲ್ಲಾದ್ರೂ ನನ್ನ ಹಣೆಗೆ ಬೊಟ್ಟಿಡೋಕ್ ಬಂದಿದ್ರೆ ನಾನು ಭೂಮಿನ ಕರ್ದಲ್ಲಿ ನಿಲ್ಲಿಸ್ತಿದ್ದೆ. ಯಾವ್ದೇ ಕಾರಣಕ್ಕೂ ಭೂಮಿಗೆ ಅನ್ಯಾಯ ಆಗೋದಕ್ಕೆ ನಾನ್ ಬಿಡ್ತಿರ್ಲಿಲ್ಲ ಅಪ್ಪ. ಹೌದಾ ಮನಸ್ವಿನಿ? ತುಂಬಾ ಸಂತೋಷ. ನಮಗಂತೂ ಇವಳ ಜೊತೆ ಸೇರ್ಕೊಂಡು ನೀನು ಹುಡುಗಾಟ ಆಡ್ತೀಯಲ್ಲ ಅಂತ ನಮಗ್ ಭಯ ಆಗಿತ್ತು. ಅದೇ ಅನ್ಕೊಂಡೆ, ನನ್ ಮಗಳು ಹೇಗೆ ಇಷ್ಟೊಂದು ಇನ್ಸೆನ್ಸಿಟಿವ್ ಆಗ್ಬಿಟ್ಲು ಅಂತ. ನೋಡಿದೆ ಅಕ್ಕ, ನನ್ ಮನಸ್ಸು ನಿಂತಳು ಅಂತ. ಪಾಪ ನಾನೇ ನನ್ನ ಕಂದನ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟೆ. ನೋಡು ಕಂದ, ಇನ್ಯಾವತ್ತು ಇವಳು ಮಾತು ಕೇಳ್ಕೊಂಡು ಈ ರೀತಿ ಎಲ್ಲ ಹುಡುಗಾಟ ಆಡ್ಬೇಡ, ಸರಿನಾ? ಏ ಅಪ್ಪು, ದಿನ ಎಲ್ಲ ಮನಸ್ವಿನಿ ಜೊತೆ ಇರ್ತೀಯಲ್ಲ, ಅವಳನ್ನ ನೋಡಿ ಕಲ್ತ್ಕೊಳೆ. ಅದ್ ಯಾವಾಗ ನಿಂಗೆ ಒಳ್ಳೆ ಬುದ್ಧಿ ಬರುತ್ತೋ ಏನೋ, ಎಲ್ಲ ನನ್ ಕರ್ಮ. ಏನೇ ಹೇಳ್ದೆ ನೀನು? ನಮ್ಮ ಮಂಜು ಪಲ್ಲು, ನೀನೇ ನನ್ ತಮ್ಮನ್ ಕೈ ಹಿಡಿದ್ರು ಪರವಾಗಿಲ್ಲ, ಒಟ್ನಲ್ಲಿ ಆ ಭೂಮಿ ಮನೆಯಿಂದ ಆಚೆ ಹೋಗ್ಬೇಕು ಅಂತ ನಾನ್ ಕಾಯ್ತಿದ್ದೀನಿ. ನೀನ್ ನೋಡಿದ್ರೆ ನನಗೆ ಉಲ್ಟಾ ಹೊಡೆದ್ಬಿಟ್ಟೆ ಅಲ್ಲ. ವಾವ್, ಅಯ್ಯೋ ಗಾಡ್ ಪ್ರಾಮಿಸ್ ಇಲ್ಲ ಅಪ್ಪು. ಅಪ್ಪ ಮತ್ತೆ ಅತ್ತೆ ಎಷ್ಟು ಕೋಪದಲ್ಲಿದ್ರು ಅಂತ ನೋಡ್ದೆ ತಾನೆ? ಅವ್ರ ಕೋಪ ತಣ್ಣಗ್ ಮಾಡೋದಕ್ಕೆ ನಾನು ಆತರ ಹೇಳ್ದೆ ಅಷ್ಟೆ. ನಿನ್ ಜೊತೆಗೆ ನಾನ್ ಯಾವ ಡಬಲ್ ಗೇಮು ಆಡಿಲ್ಲ, ಮಾಡೋದು ಇಲ್ಲ. ಹಿಂದೆ ನಾನೇ ನಿನ್ನ ಒಂದ್ಸಲ ಕೇಳಿದ್ದೆ, ನಿನ್ ತಮ್ಮನ್ನ ನಾನ್ ಲವ್ ಮಾಡಿದ್ರೆ ನಿನಗೇನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ. ಆಗ ನೀನೇ ನನಗ್ ಹೇಳಿದ್ದೆ, ಅಂಜು ಮತ್ತೆ ನೀನು ಇಬ್ರಲ್ಲಿ ಯಾರು ನನ್ ಮದ್ವೆ ಆದ್ರೂ ನಿನಗ್ ತೊಂದ್ರೆ ಇಲ್ಲ ಅಂತ. ಆದ್ರೆ ನಾನ್ ನಿಜಕ್ಕೂ ಅಜಿತ್ನ ಲವ್ ಮಾಡ್ತಿದ್ದೀನ ಅಂತ ನಿನ್ನ ಯಾವತ್ತೂ ಕೇಳಿ ಕ್ಲಾರಿಟಿನೇ ತಗೊಂಡಿಲ್ಲ. ಈಗ ನಾನು ನಿನಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ನನಗೆ ಅಜಿತ್ ಮೇಲೆ ಈ ಕ್ಷಣಕ್ಕಂತೂ ಲವ್ ಇಲ್ಲ. ಆದ್ರೆ ನಿನ್ ಫ್ಯೂಚರ್ಗೋಸ್ಕರ, ನಿನ್ ಖುಷಿಗೋಸ್ಕರ ನಾನು ಅಜಿತ್ನ ಮದ್ವೆ ಆಗ್ಬೇಕು ಅಂದ್ರೆ ಅದಕ್ಕೆ ಅಪೋಸ್ ಮಾಡಲ್ಲ. ಪ್ಲೀಸ್ ಟ್ರಸ್ಟ್ ಮೀ. ಅತ್ತೆ, ನೀವೇನ್ ಮಾಡ್ತಿದ್ದೀರಾ? ನಾನ್ ಕ್ಲೀನ್ ಮಾಡ್ತೀನಿ, ಬನ್ನಿ ಈ ಕಡೆ. ಬೇಡ, ಇದನ್ನ ನಾನು ನೋಡ್ಕೋತೀನಿ. ಅದ್ ಸರಿ, ನೀನೇನಕ್ ಬಂದೆ ಈಗ ಇಲ್ಗೆ?
ಅತ್ತೆ ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಬಿಡೋಣ ಅಂತ ಬಂದೆ. ಅಯ್ಯೋ ಭೂಮಿ, ಇಡೀ ದಿನ ಏನಾದ್ರೂ ಒಂದ್ ಕೆಲ್ಸಾನೇ ಮಾಡ್ತಿರ್ತೀಯಲ್ಲ, ನೀನ್ ಏನು ಮಾಡ್ಬೇಡ. ಈ ಕಿಚನ್ ಕೆಲ್ಸ ನಾನ್ ನೋಡ್ಕೋತೀನಿ, ನೀನ್ ಹೋಗಿ ರೆಸ್ಟ್ ಮಾಡಿ ಹೋಗು. ಅತ್ತೆ ಅತ್ತೆ, ನಿನ್ನ ಇಷ್ಟು ಮುದ್ದು ಮಾಡಿದ್ರೆ ನನಗ್ ಕನ್ಫ್ಯೂಸ್ ಆಗ್ಬಿಡುತ್ತೆ. ನೀನ್ ನನ್ ತಾಯಿನ ನನ್ ಅತ್ತೆನಾ ಅಂತ. ಅಯ್ಯೋ ಪೆದ್ದಿ, ಇದ್ರಲ್ಲಿ ಕನ್ಫ್ಯೂಸ್ ಆಗೋದಕ್ಕೇನಿದೆ? ನನ್ನೆಲ್ಲ ಅತ್ತೆ ಸ್ಥಾನದಲ್ಲಿರೋ ಅಮ್ಮ ಅಂದ್ಕೋ. ಪ್ರತಿ ಸೊಸೆನೂ ಇನ್ನೊಂದು ತಾಯಿಗೆ ಮಗಳೇ ಆಗಿರ್ತಾಳಲ್ವಾ. ಸಾಕಿ ಬೆಳೆಸಿ ತಂದೆನ ಬಿಟ್ಟು, ಒಡ ಹುಟ್ಟೋರ್ನ ಬಿಟ್ಟು, ನನ್ನೋರು ತನ್ನೋರು ಅನ್ನೋರ್ನೆಲ್ಲ ಬಿಟ್ಟು ನಮ್ಮನೆಗ್ ಸೊಸೆಯಾಗಿ ಬಂದಿದ್ಯಾ. ನಿನ್ನ ಮಗಳ ತರ ನೋಡ್ಕೊಂಡ್ರೆ ಈ ಮನೆ ನಂದು ಗೋಕುಲದ ತರ ಇರುತ್ತಲ್ವಾ? ಹೌದು, ಅಷ್ಟೇ ಅಲ್ಲ ಭೂಮಿ, ಇದನ್ನ ಪ್ರತಿ ಅತ್ತೆನೂ ಅರ್ಥ ಮಾಡ್ಕೊಂಡ್ರೆ ಅವ್ರ ಮನೇಲಿ ಯಾವ ಸಮಸ್ಯೆನೂ ಇರಲ್ಲ. ಅವ್ರ ಮನೇನು ನಮ್ಮನೆ ತರನೇ ನಂದು ಗೋಕುಲದ ಹಾಗಿರುತ್ತೆ ಅಲ್ವಾ? ಜಗತ್ತಿನ ಅತ್ತೆ ಸೊಸೆ ಸಮಸ್ಯೆಗಳಿಗೆ ಎಷ್ಟು ಚಂದದ ಪರಿಹಾರ ಕೊಟ್ರಿ ಸಂಗೀತಮ್ಮ. ಶ್ರೇಷ್ಠ ಶ್ರೇಷ್ಠ. ಅದೇನ ಸರಿ ಸತ್ಯನಾ, ಮೆಣಸಿನ್ಕಾಯಿ ಅದು ಉಳ್ಳಿಕಾಯ. ಸತ್ಯನಾ, ನಾನ್ ನಿಮ್ಗೆ ಫೋನ್ ಮಾಡೋಣ ಅಂತ ಇದ್ದೆ, ಅಷ್ಟ್ರಲ್ಲಿ ನೀವೇ ಬಂದ್ರಿ. ಅದು ನೀವ್ ನನಗ್ ಬೇಲ್ ಕೊಡಿಸ್ತೀನಿ ಅಂತ ಅಂದು ಕೈ ಕೊಟ್ಬಿಟ್ರಿ ಅಂತ ತಪ್ಪು ತಿಳ್ಕೊಂಡ್ಬಿಟ್ವಿ ನಾವೆಲ್ಲ. ತಪ್ಪಾಯ್ತು ಸತ್ಯಣ್ಣ. ನಿಮ್ ಸ್ನೇಹಿತರಿಗೇನು ಹುಷಾರಿಲ್ಲ ಅಂತ ನೀವ್ ಅಲ್ಲಿ ಹೋಗಿದ್ರಂತೆ. ಶ್ರವಣ್ ಸಾಹೇಬ್ರಿಗೆ ಹೇಳಿ ಬೇಲಿನ ವ್ಯವಸ್ಥೆ ಮಾಡಿದ್ರಲ್ಲ, ತುಂಬಾ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ನನಗೆ ಅಲ್ಲಮ್ಮ, ಬಾಯಿ ತುಂಬಾ ಅಣ್ಣ ಅಂತ ಕರಿತೀಯಾ, ಸಂಬಂಧನ ಕಟ್ಟಿದ್ಯಾ, ಮೇಲ್ಗಡೆ ಈ ಥ್ಯಾಂಕ್ಸ್ ಅನ್ನೋ ಪದನ ತಂದು ನನ್ನ ದೂರ ಮಾಡ್ತಿದ್ಯಾ ಸಂಗೀತಮ್ಮ? ಇದು ನ್ಯಾಯನಾ? ಅಣ್ಣ ತಂಗಿ ಮಧ್ಯೆ ಸಾರಿ ಥ್ಯಾಂಕ್ಸ್ ಇವೇನು ಇರಬಾರ್ದು. ಇದು ನನ್ನ ಕರ್ತವ್ಯ, ನಾನು ಮಾಡಿದೀನಿ ಅಷ್ಟೇ. ಸರಿ ಸರಿ, ಸಾರಿನೆಲ್ಲ ನಾನು ವಾಪಸ್ ತಗೋತೀನಿ, ಸರಿನಾ? ಸತ್ಯನಾ, ಇವತ್ತಿಗೆ ನಾನು ಸಾಹೇಬ್ರು ಮದ್ವೆ ಆಗಿ 3 ತಿಂಗಳು ತುಂಬಿ 4ನೇ ತಿಂಗಳಿಗೆ ಬಿತ್ತು. ಅದಕ್ಕೇನೆ ಅಪ್ಪ ಅವರು ನಮ್ನೆಲ್ಲರೂ ಸೇರಿಸಿ ಪಾರ್ಟಿ ಕೊಡ್ಸಿದ್ರು. ಅದ್ರಲ್ಲಿ ನೀವೇ ಮಿಸ್ಸಿಂಗು ಸತ್ಯಣ್ಣ. ನಾವೆಲ್ಲರೂ ಎಷ್ಟು ಮಿಸ್ ಮಾಡ್ಕೊಂಡ್ವಿ ಗೊತ್ತಾ ನಿಮ್ಮನ್ನ. ಅದ್ ಸರಿ, ಏನು ಇತ್ತೀಚೆಗೆ ನಮ್ ಸತ್ಯಣ್ಣ ನಮ್ ಕೈಗೆ ಸಿಗದೆ ಓಡಾಡ್ತಿದಾರೆ? ಅದು ಹಾಗೇನಿಲ್ಲ, ಚೂರು ಕೆಲ್ಸ ಇತ್ತಲ್ಲ. ಸತ್ಯಣ್ಣ, ನಿಮ್ ಫ್ರೆಂಡಿಗೆ ಹುಷಾರಿಲ್ಲ ಅಂತ ಹೋದ್ರಲ್ಲ, ಹೇಗಿದಾರ ಅವ್ರು ಇವಾಗ? ಅವರು ಹುಷಾರಾಗಿದ್ದಾರೆ, ಏನ್ ತೊಂದ್ರೆ ಇಲ್ಲ. ಆದ್ರೆ ನಮ್ ಸತ್ಯಣ್ಣ ನಗು ಬೇರೆ ಏನೋ ಹೇಳ್ತಿದ್ಯಲ್ಲ. ಏನು ಏನ್ ಹೇಳ್ತಿದೆ? ಅವ್ರು ಹುಷಾರಿಲ್ಲ ಅಂತ ನೀವ್ ಅವ್ರನ್ನ ಆರೈಕೆ ಮಾಡಕ್ ಹೋದವ್ರು ನೀವು. ಹಾಗಿದ್ಮೇಲೆ ಯಾರೋ ಸ್ಪೆಷಲ್ ಫ್ರೆಂಡ್ ಅಂತ ಅನಿಸ್ತಿದೆ. ಸತ್ಯಣ್ಣ, ನೀವ್ ಬಂದಿದ್ದು ಒಳ್ಳೇನಾಯ್ತು. ಭೂಮಿ, ಒಂದ್ ನಿಮಿಷ ಬನ್ನಿ, ಹತ್ರ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು? ಅತ್ತೆ, ಸಾಹೇಬ್ರನ್ನು ಕರೆದಿಲ್ಲ ಏನು ಅಂತ ಕೇಳ್ಕೊ ಬರ್ತೀನಿ. ಏನೇ ವಿಷಯ ಇದ್ರು ನನ್ ಮಗ ನನ್ ಹತ್ರ ಮುಚ್ಚಿಡ್ತಿರ್ಲಿಲ್ಲ. ಆದ್ರೆ ಇವತ್ತೇನು ಇವ್ರಿಬ್ರನ್ನ ಮಾತಾಡ್ಬೇಕು ಅಂತ ರೂಮಿಗೆ ಕರ್ಕೊಂಡು ಹೋಗ್ತಿದ್ದಾನಲ್ಲ, ಏನಿರ್ಬೋದು? ಕೃಷ್ಣ, ವಾವ್ ಅಜ್ಜಿ, ಎಷ್ಟ್ ಚೆನ್ನಾಗಿದೆ ಕೃಷ್ಣನ್ ವಿಗ್ರಹ. ಇದು ಬರೀ ಕೃಷ್ಣ ಅಲ್ಲ, ಸಂತಾನ ಗೋಪಾಲ ಕೃಷ್ಣ. ಇದು ನಮ್ಮ ಮನೆಗೆ ತಲಾಂತರದಿಂದ ಬಂದಿರೋ ಗೋಪಾಲ ಕೃಷ್ಣ, ಗೊತ್ತಾಯ್ತಾ? ಆದ್ರೆ ಇಷ್ಟು ಚೆನ್ನಾಗಿರೋ ಈ ವಿಗ್ರಹನ ಇಲ್ಲಿ ಯಾಕೆ ಇಟ್ಟಿದ್ದೀರಾ? ಹೊರಗಡೆ ಎಲ್ಲಾರ್ಗು ಕಾಣಿಸೋ ತರ ಇಡ್ಬೋದು ತಾನೆ? ಇದು ಪೂಜೆ ವಿಗ್ರಹ, ಅದಕ್ಕೆ ಆಗಿರೋದು ನಿಯಮ ಇದೆ. ಮನಸ್ವಿನಿ, ಪ್ರತಿ ಕೃಷ್ಣ ಜನ್ಮಾಷ್ಟಮಿ ದಿನ ಇದಕ್ಕೆ ವಿಶೇಷವಾದ ಪೂಜೆ ನಡೆಯುತ್ತೆ. ಈ ಕೃಷ್ಣನ ಪೂಜೆ ಮಾಡಿದವ್ರಿಗೆ ಅವ್ರಿಗೆ ಮೊದಲನೇ ಮಗು ಆಗೋವರೆಗೂ ಅವ್ರ ಅಂಡರ್ ಅಲ್ಲಿ ಕೃಷ್ಣನ ಇಟ್ಕೊಳಕ್ ಕೊಡ್ತಾರೆ. ಮತ್ತೆ ಅದನ್ನ ಎಲ್ಲಿತ್ತು ಅಲ್ಲಿ ಇಟ್ಬಿಡೋದು. ಹಾಗಾದ್ರೆ ನಾಳೆನೇ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ? ಯಾರ್ ಬೇಕಾದ್ರೂ ಈ ವಿಗ್ರಹಕ್ಕೆ ಪೂಜೆ ಮಾಡ್ಬೋದಾ? ಎಲ್ರೂ ಅಲ್ಲ, ಈ ವಿಗ್ರಹಕ್ಕೆ ಪೂಜೆ ಮಾಡೋದು ಈ ಮನೆ ಹೊಸ ಸೊಸೆ, ಅಥವಾ ಇನ್ನು ಸಂತಾನ ಆಗದೆ ಇರೋ ಅಂತ ಸೊಸೆ. ಓ, ಅದ್ಯಾಕ್ ಹಾಗೆ? ಈ ಮನೆ ಹೊಸ ಸೊಸೆ ಮಡಲಲ್ಲಿ ಈ ಸಂತಾನ ಗೋಪಾಲ ಕೃಷ್ಣನ ಮಲಗಿಸಿ ಜೋಗುಳ ಹಾಡಿದ್ರೆ ಮುಂದಿನ ವರ್ಷದಷ್ಟರಲ್ಲಿ ಅವ್ರಿಗೆ ಇದೇ ರೀತಿ ಈ ಮುದ್ದಾದ ಕೃಷ್ಣನ್ ತರನೇ ಮಗು ಹುಟ್ಟುತ್ತೆ ಅನ್ನೋದು ಈ ಮನೆ ವಾಡಿಕೆ. ಶಾರದಾ ದೇವಿಯಾನಿ ನನ್ ವಿಷಯದಲ್ಲಿ ಅದ್ ನಿಜ ಆಗಿದೆ. ಅಜಿತ್ ಅಂಜನನ್ ಮದ್ವೆ ಆಗಿದ್ದಿದ್ರೆ. ಅಮ್ಮ, ಯಾಕೆ ಬೇಜಾರ್ ಮಾಡ್ಕೋತಾ ಇದೀಯಾ? ನನ್ ಸೊಸೆ ಭೂಮಿ ಇದ್ದಾಳಲ್ಲ, ಅವಳ ಕೈಲಿ ಸಂತಾನ ಗೋಪಾಲ ಕೃಷ್ಣ ಪೂಜೆ ಮಾಡ್ಸಿದ್ರೆ ಆಯ್ತು. ಆ ಹುಡುಗಿನ ನಾನಿನ್ನು ಸೊಸೆ ಅಂತ ಒಪ್ಕೊಳ್ಳಿಲ್ಲ. ಕೃಷ್ಣ ಜನ್ಮಾಷ್ಟಮಿ ಪೂಜೆನ ಅವಳು ಮಾಡೋದು ನನ್ಗಿಷ್ಟ ಇಲ್ಲ. ಯಾಕೆ ಪದೇ ಪದೇ ಈ ವಿಷಯ ಹೇಳಿ ಹೇಳಿ ನನ್ ಬಾಯಿ ಕಟ್ಟಾಕ್ತೀರಾ? ಅಮ್ಮ, ನಾವು ಕಣ್ಮುಚ್ಕೊಂಡ್ ಮಾತ್ರಕ್ಕೆ ಸೂರ್ಯ ಹುಟ್ಟೋದೇ ಇಲ್ಲ ಅಂತ ಅನ್ಕೊಳ್ಳೋದು ನಮ್ಮ ದಡ್ಡತನ.
ಸತ್ಯ ಯಾವತ್ತೂ ಸುಳ್ಳಾಗಲ್ಲ. ಹಾಗೆ ಈ ಅಜಿತ್ ಭೂಮಿ ಮದ್ವೆ ಒಬ್ಬರನ್ನೊಬ್ರು ಪ್ರೀತಿಸಿ ಮದ್ವೆ ಆಗಿದ್ದಾರೆ. ಸುಮ್ನೆ ಯಾಕೆ ಅಕ್ಕನ ಮನ್ಸಿಗೆ ನೋವು ಮಾಡ್ತೀಯಾ? ಅಕ್ಕ ತಮ್ಮ ಇಬ್ರು ಸೇರಿ ನನ್ ಬಾಯಿ ಕಟ್ ಹಾಕ್ಬಿಡ್ತೀರಲ್ಲ, ಆಗ್ಲಿ ಅವ್ರ ಕೈಲೇ ಪೂಜೆ ಮಾಡಿಸಿ. ಆಯ್ತಮ್ಮ. ಭೂಮಿ, ನಾಳೆ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ? ನಮ್ ಮನೆಯವರು ತಲೆಮಾರುಗಳಿಂದ ಪೂಜೆ ಮಾಡ್ಕೊಂಡ್ ಬಂದಿರೋ ಸಂತಾನ ಗೋಪಾಲ ಕೃಷ್ಣ ವಿಗ್ರಹನ ಅಜಿತ್ತು ನೀವಿಬ್ರು ಭಕ್ತಿಯಿಂದ ಪೂಜೆ ಮಾಡ್ಬೇಕು. ಆ ವಿಗ್ರಹನ ನೀವಿಬ್ರು ತೊಟ್ಲಲ್ಲಿಟ್ಟು ತೂಗ್ಬೇಕು. ಆಮೇಲೆ ಅದನ್ನ ನಿನ್ ಮಡ್ಲಲ್ಲಿ ಮಗು ತರ ಮಲಗಿಸ್ಕೊಂಡು ಲಾಲಿ ಹಾಡ್ಬೇಕು. ಆಗ್ ನೋಡು, ಆ ಮುದ್ದಾದ ಕೃಷ್ಣನ್ ತರನೇ ನಿನ್ ಹೊಟ್ಟೆಲು ಆದಷ್ಟು ಬೇಗ ಒಂದ್ ಮುದ್ದಾದ ಮಗು ಹುಟ್ಟುತ್ತೆ. ನೋಡು, ಈ ಮಾತು ತಮಾಷೆ ಅಲ್ಲ. ಮುಂದಿನ ವರ್ಷದೊಳಗೆ ನೀವಿಬ್ರು ಸೇರಿ ಒಂದ್ ಮುದ್ದಾದ ಮಗುನ ಹೆತ್ಕೊಟ್ರೆ ಸರಿ. ಅರ್ಥ ಆಯ್ತಾ? ಏನು? ನಂದು ಭೂಮಿದು ಕಾಂಟ್ರಾಕ್ಟ್ ಮದ್ವೆ. ಭೂಮಿ ನನಗೆ ಒಬ್ಳು ಒಳ್ಳೆ ಗೆಳತಿ ಅಷ್ಟೇ. ನನ್ ಮಗುಗೆ ಅವಳು ತಾಯಿ ಆಗೋದಕ್ಕಾಗಲ್ಲ ಅಂತ ನಾನು ಇವ್ರಿಗೆ ಹೇಗೆ ಅರ್ಥ ಮಾಡಿಸ್? ಸಾಹೇಬ್ರಿಗೆ 1 ವರ್ಷದ ಒಪ್ಪಂದದ ಹೆಂಡತಿಯಾಗಿ ನಾನ್ ಹೇಗ್ ಅವ್ರ ಮಗುನ ನನ್ ಮಡ್ಲ ಸೇರ್ಲಿ ಅಂತ ಕೊಟ್ಲಗಾಕ್ಲಿ? ಮುಂದಿನ ವರ್ಷ ಕೃಷ್ಣ ಜನ್ಮಾಷ್ಟಮಿ ವೇಳೆಯಲ್ಲಿ ನಾನ್ ಸಾಹೇಬ್ರಿಂದ ದೂರ ಹೋಗಿರ್ತೀನಿ. ನಾ ಅವ್ರ ಮಗು ನಾನು ಹೇಗೆ ಎತ್ಕೊಡ್ಲಿ ಕೃಷ್ಣ? ಈ ಪೂಜೆ ಭೂಮಿ ಮಾಡಲ್ಲ, ನನಗೂ ಇಷ್ಟ ಇಲ್ಲ. ನನಗೆ ಸ್ಟೇಷನ್ ತುಂಬಾ ಕೆಲಸ ಇರುತ್ತೆ. ಯಾಕೆ? ನೀನ್ ಎಷ್ಟು ಸಲ ಹೇಳಿದೀನಮ್ಮ, ನಾವು ಇನ್ನ ಏನೇನೆಲ್ಲ ಆಸೆ ಇಟ್ಕೊಂಡಿರ್ತೀವಿ. ಇವಾಗ್ಲೇ ಮಗು ಕೇಳಿದ್ರೆ ಹೆಂಗಾಗುತ್ತೆ ಅದೆಲ್ಲ? ಅಯ್ಯೋ, ಹಾಗಲ್ಲ ಮಗ್ನೆ. ಆ ದೇವ್ರ ಮಗು ಕೊಟ್ಟಾಗ ಬೇಡ ಅಂತ ಹೇಳ್ಬಾರ್ದು, ತಪ್ಪಾಗುತ್ತೆ ಕಣೋ. ಹೌದಪ್ಪ, ಬೇಕು ಬೇಕು ಅಂತ ಬಯಸಿದ್ರೆ ಭಗವಂತ ಕೊಡೋದು ಕಷ್ಟ. ಏನಿಬ್ರು ಆ ಕಡೆ ನೋಡ್ತಾ ಇದ್ದೀರಾ? ಈ ವರ್ಷ ಭೂಮಿನೇ ಪೂಜೆ ಕೂತ್ಕೊಳ್ಳೋದು ಅಂತ ಅಮ್ಮನ್ನ ಕಷ್ಟಪಟ್ಟು ಒಪ್ಸಿದೀನಿ. ನೀನ್ ನೋಡಿದ್ರೆ ಪೂಜೆ ಕೂತ್ಕೊಳ್ಳಲ್ಲ ಅಂತ ಹಠ ಮಾಡ್ತಿದ್ಯಲ್ಲ. ನೋಡು, ನನ್ ಮೇಲೆ ಗೌರವ ಇದ್ರೆ ಪೂಜೆ ಕೂತ್ಕೋ, ಇಲ್ಲ ಅಂದ್ರೆ ನಾನ್ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಅಮ್ಮ, ಅಜಿತ್ತು ಭೂಮಿನೂ ಬಂದಾಯ್ತು. ಕೃಷ್ಣನ್ ವಿಗ್ರಹನ ತಂದ್ಕೊಟ್ರೆ ಪೂಜೆಗೆ ರೆಡಿ ಮಾಡ್ಕೊಂಡ್ಬಿಡ್ತೀವಮ್ಮ.